ಈಗ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ರಾಜ್ಯ ಮಟ್ಟಕ್ಕೆ ಹೋದರೆ ಮಹಾರಾಷ್ಟ್ರ ಆಗಲೇ ಅರವಿಂದ್ ಹೇಳ್ತಾ ಇದ್ದಂಗೆ ಸರ್ಪ್ರೈಸಿಂಗ್ಲಿ 210ರಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಲೀಡನ್ನು ಇಟ್ಕೊಳ್ತಾ ಇದ್ದರೆ ಕಾಂಗ್ರೆಸ್ಸು ಮತ್ತು ಇಂಡಿ ಒಕ್ಕೂಟ 65ಕ್ಕೆ ಕುಸ್ತಿದೆ. ಈ ಸಂಖ್ಯೆಗಳಲ್ಲಿ ಏನಿದೆ ಏರ್ಪೇರ್ ಆಗ್ತಾ ಇದೆ ಅನ್ನೋದು ಅರ್ಥವಾಗ್ತಾ ಇಲ್ಲ. ಎಕ್ಸೆಪ್ಟ್ ಇನ್ ಜಾರ್ಖಂಡಲ್ಲಿ ಬಿ ಜೆ ಪಿಯ ಎನ್ ಡಿ ಎ ಹಿನ್ನಡೆಯನ್ನು ಕಾಣ್ತಾ ಇದೆ ಒಂದು 4 ಸೀಟಲ್ಲಿ. ರಫ್ಲಿ 37 ಅವ್ರು 41ರಲ್ಲಿ ಕೂತಿದ್ದಾರೆ. ಅದು ಬಿಟ್ಟರೆ ಮಹಾರಾಷ್ಟ್ರ ತೀವ್ರ ಕುತೂಹಲ ಇದ್ದಂಥ ಮಹಾರಾಷ್ಟ್ರ ಮಾತ್ರ ವಿಪರೀತವಾದ ವೆರಿ ಶಾಕಿಂಗ್ಲಿ ಪಾಸಿಬಲಿ ರಿಸಲ್ಟನ್ನು ತಂದಿಡುವಂಥ ಲಕ್ಷಣನ ಸದ್ಯಕ್ಕಂತೂ 2.25 ಗಂಟೆ ಮತ ಎಣಿಕೆ ಕಾರ್ಯ ಆರಂಭ ಆಗಿ ತೋರಿಸ್ತಾ ಇರೋವಂಥದ್ದು. ಅಲ್ಲಿ ಬಹುಮತಕ್ಕೆ ಬೇಕಾಗಿರೋದು 145 ಅಲ್ವಾ ಸರ್? ಇವಾಗ 145 ಅಂತಂದರೆ ಒಂದು ಹಂತದಲ್ಲಿ ಈಗ ಕಾಂಗ್ರೆಸ್ ಒಕ್ಕೂಟ 65 ಅಲ್ಲಿ ತನಕ ತಂದುಕೊಳ್ಳೋದು ಈ ಕ್ಷಣಕ್ಕೆ ಟಫ್ ಆಗುತ್ತಾ ಅಂತ ಸರ್? ಯಾಕಂದರೆ ನಂಬರ್ ಗ್ಯಾಪ್ ಜಾಸ್ತಿ ಇರೋದ್ರಿಂದ ನ್ಯಾರೋ ಇದ್ದರೆ ಓಕೆ. ಇಟ್ಸ್ ಕರೆಕ್ಟ್. ಅದು ಈಗ ನಾನು ಯೋಗೇಶ್ವರದಕ್ಕೆ ಏನು ಹೇಳಿದೆ ಅದೇ ಮಹಾರಾಷ್ಟ್ರದಲ್ಲಿ ಓವರ್ ಆಲು ಅಪ್ಲೈ ಆಗುತ್ತೆ. ನಾಟ್ ಈಸಿ. ಮುಂದಕ್ಕೆ ಹೋಗ್ತಾ ವಿಪರೀತ ಬದಲಾವಣೆಗಳು ಆಗಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಆದರೆ ಈ ಪರಿಪ್ರಮಾಣದ ಬದಲಾವಣೆಗಳಾಗೋದಾದ್ರೆ ಕಷ್ಟ ಆಗತ್ತದು. ಓಕೆ, ಅಷ್ಟು ಸುಲಭ ಅಲ್ಲ ಅದು ಬದಲಾವಣೆಗಳಾಗೋದು. ಅಂದರೆ 100ರಲ್ಲಿ ವ್ಯತ್ಯಾಸ ಆಗ್ಬೋದು ಬೇಕಾದ್ರೆ. ಈಗ 213ರಲ್ಲಿ ನಿಮಗೆ 75ರಲ್ಲಿ ವ್ಯತ್ಯಾಸ ಆಗ್ಬೋದು ಅನ್ಕೊಳ್ಳಿ. ಹೌದು, ಯಾವುದು ಬಿ ಜೆ ಪಿ ಅವ್ರದ್ರಲ್ಲಿ. ಆದರೂ ಅವ್ರು 150ಕ್ಕೆ ಬಂದು ಕೂತ್ಕೊಳ್ತಾರೆ. ಬಟ್ ವ್ಯತ್ಯಾಸ ಆಗೋದೆಲ್ಲ ಕಾಂಗ್ರೆಸ್ ಪರವಾಗಿ ಅಥವಾ ಇಂಡಿ ಒಕ್ಕೂಟದ ಪರವಾಗಿ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರದ್ದು 60ರಲ್ಲೂ ಏನೋ ವ್ಯತ್ಯಾಸ ಆಗ್ಬೋದಲ್ಲ, ಅವರಲ್ಲೂ ಮಾರ್ಜಿನ್, ಅದರಲ್ಲೂ 10 ಆಗ್ಬೋದಲ್ಲ. ಆಗೋ ವ್ಯತ್ಯಾಸ ಇಲ್ಲ ಬಿ ಜೆ ಪಿದೇ ಅಥವಾ ಎನ್ ಡಿ ಎದೇ ವ್ಯತ್ಯಾಸ ಅಲ್ಲಿ ಆ ಕಡೆಗೆ ಹೋಗುತ್ತೆ ಅಂತ ಹೇಳಕ್ ಬರಲ್ಲ. ನೀವು ಆ ಕಡೆಲೂ ವ್ಯತ್ಯಾಸ ಆಗತ್ತಲ್ಲ. 2+2 = 4 ಅನ್ನೋಕ್ಕಾಗಲ್ಲ ಸರ್, ಹಂಗಾಗಲ್ಲ. ಹಾಗಾಗಿ ವಿ ಹ್ಯಾವ್ ನೋ ಐಡಿಯಾ. ಹೌದು. ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಾ ಇದೆ ಭಾರತೀಯ ಜನತಾ ಪಕ್ಷ. ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆ 111 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಿಕ್ಕಿದೆ. ಭಾರತೀಯ ಜನತಾ ಪಕ್ಷ ಅಲ್ಲಿ ಹಾಕುತ್ತಿರುವ ಲೆಕ್ಕಾಚಾರ ಭಾಳ ಇದೆ, ವಿಚಿತ್ರವಾಗಿದೆ. 90ರಿಂದ 100 ಸ್ಥಾನಕ್ಕೆ ನಾವು ಹೋಗಲೇಬೇಕು ಅನ್ನೋದು ಅವರದ್ದೊಂದು ಲೆಕ್ಕಾಚಾರ ಇದ್ದಂಗಿದೆ ಅಲ್ಲಿ. ಓಕೆ, ದಟ್ಸ್ ವಾಟ್ ದೇ ವಾಂಟ್ ಅಟ್ ಎನಿ ಕಾಸ್ಟ್. ಬಿ ಜೆ ಪಿ ಅಲೋನ್ ಏಕಪಕ್ಷವಾಗಿ ನಾವು 90ರಿಂದ 100ರಲ್ಲಿರಬೇಕು. ನಾವು ಆಗಿದ್ದಾಗ ಮಾತ್ರ ಸರ್ಕಾರ ರಚನೆ ಮತ್ತು ಸರ್ಕಾರವನ್ನು ನಿಯಂತ್ರಿಸುವುದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದೊಂದು ಇದ್ದಂಗಿದೆ. ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಹೊರಹೊಮ್ಮುತ್ತಾ ಇದೆ. 111, 112ರಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದೆ. ಅಲ್ಟಿಮೇಟ್ಲಿ ಎಷ್ಟರಲ್ಲಿ ಗೆಲ್ಲತ್ತೆ ಅನ್ನೋದು ಪ್ರಶ್ನೆ ಬೇರೆ. ಹಾಗೆ ನೋಡಿದ್ರೆ ಹಲವಾರು ಸಮಸ್ಯೆಗಳ ಮಧ್ಯೆ ಬಿ ಜೆ ಪಿ ನನ್ನ ಲೆಕ್ಕಾಚಾರದಲ್ಲಿ ಭಾಳ ಅದ್ಭುತವಾಗಿ ಮಿಡ್ ಕರೆಕ್ಷನ್ ಅನ್ನು ಮಾಡಿಕೊಂಡು ಮಧ್ಯದಲ್ಲಿ ತನ್ನ ತಪ್ಪುಗಳನ್ನು ಸರಿ ಮಾಡಿಕೊಂಡು ಆಚೆಗೆ ಬಂದಿದೆ ಕ್ಯಾಂಪೇನ್ ಅಲ್ಲಿ. ಅದನ್ನು ಹೇಳು ಇದ್ರು ಅವರು ಒಂದೊಂದು ಹಂತದಲ್ಲಿ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾದ ಒಂದು, ಎರಡನೇದು ಮಹಾರಾಷ್ಟ್ರಗೆ ಲೈಕ್ ಮರಾಠ ವೋಟ್ಗಳು ಏರ್ಪೇರಾಗಬಹುದಾದ ಲಕ್ಷಣಗಳು ಕಾಣಿಸಿದ ಕೂಡಲೇ ಇತರೆ ಬ್ಯಾಕ್ವರ್ಡ್ ಕ್ಲಾಸಸ್ಗಳನ್ನು ಒಳಗೆಳ್ಕೊಳ್ಳೋ ವಿಚಾರದಲ್ಲಿ ಅವರು ಒಂದಿಷ್ಟು ಕೆಲಸವನ್ನು ಮಾಡಿರುವ ಪರಿಣಾಮ ವರ್ಕ್ ಆಗಿರ್ಬೋದು, ಹೇಳಲಿಕ್ಕೆ ಬರ್ತಾ ಇಲ್ಲ. ವರ್ಕ್ ಆಗದೇ ಇದ್ದರೆ ಹಿಂಗಾಗಲ್ಲ, ವರ್ಕ್ ಆದ್ರೆ ತಾನೇ ಆಗೋದದು. ಅದು ಒಂದು ಹಾಗಾಗಿ ಸಣ್ಣ ಸಮುದಾಯಗಳನ್ನ ಒಗ್ಗೂಡಿಸ್ಕೊಳ್ತಾ ಹೋಗ್ತಕ್ಕಂಥ. ಎಕ್ಸಾಕ್ಟ್ಲಿ ದಟ್ ಎಕ್ಸ್ಪೆರಿಮೆಂಟನ್ನು ಅವ್ರು ಭಾಳ ಹಿಂದೆನೇ ಉತ್ತರ ಪ್ರದೇಶದಲ್ಲಿ ಮಾಡಿದ್ರು. ಓಕೆ, ದೀರ್ಘಕಾಲದಿಂದ ಯೋಗಿ ಆದಿತ್ಯನಾಥ್ ಅವ್ರು ಮೊದಲನೇ ಬಾರಿ CM ಆಗಿದ್ದಾಗ ಬಂದ್ರಲ್ಲ ಉತ್ತರ ಪ್ರದೇಶದಲ್ಲಿ ಅವರು, ಆ ಸರಿನೇ ಅವ್ರು ಅದನ್ನು ಮಾಡಿದ್ರು. 60-70 ಜಾತಿಗಳನ್ನು ಒಟ್ಟು ಮಾಡಿದ್ರು ತಂದು. ಓಕೆ, ಒಂದು ಅನ್ಬಿಲೀವಬಲ್ ಎಕ್ಸ್ಪೆರಿಮೆಂಟ್ ಅದು. ಇಲ್ಲೂ ಮರಾಠಾಗೆ ಅಲ್ಲಿ ಕಳ್ಕೊಳ್ಳೋದನ್ನು ಪಡ್ಕೊಳ್ಳೋಕ್ಕೆ ಬೇರೆ ಕಡೆನಲ್ಲಿ ಮಾಲಿ, ದಂಗರ್, ವಂಜಾರಿ ಈ ಸಮುದಾಯಗಳನ್ನೆಲ್ಲ ಎಳ್ಕೊಂಬಂದಿದ್ರು, ಒಳಕ್ಕೆ ಎಳ್ಕೊಂಬಂದು. ಅದು ಕ್ಲಿಕ್ ಆಗಿರ್ಬೋದು ಅನ್ಸತ್ತೆ ಅವ್ರಿಗೆ. ಮರಾಠ ಕೈ ಎತ್ತದಿದ್ರೆ. ಮರಾಠ ಕೈ ಹಿಡಿದು ಹೊಸದಾಗಿ ಇವ್ರು ಹಿಡ್ಕೊಳಕ್ ಹೋಗಿದ್ದು ಕೈ ಹಿಡಿದು ಬಿಟ್ರೆ ಜಾಕ್ಪಾಟ್ ಆಗಿ ಲ್ಯಾಂಡ್ ಸ್ಲೈಡ್ ಆಗ್ತದೆ. ದಟ್ಸ್ ವಾಟ್ ವಿಲ್ ಹ್ಯಾಪನ್. ಆ ರೀತಿನೇ ಆದಂಗಿದೆ ಇಲ್ಲಿ ಮೇಲ್ನೋಟ. ಒಂದು ವೇಳೆ ಇದೇ ನಂಬರ್ ಫೈನಲ್ ಆಯಿತು ಅಂತಂದ್ರೆ ಈ ನಂಬರ್ ಫೈನಲ್ ಆಗಲ್ಲ. ಅಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ 10-20 ಸೀಟು, ಆಗ ನೀವು ಹೇಳಿದ ಈ ಫಾರ್ಮುಲಾ ವರ್ಕೌಟ್ ಆಗಿದೆ ಅನ್ಬೋದು. ಗೊತ್ತಾಗತ್ತೆ ಆಮೇಲೆ. ಆಗಿರ್ಬೇಕು. ಓಕೆ, ಆಗಿಲ್ದಿದ್ರೆ ಸಾಧ್ಯನೇ ಇಲ್ಲ. ಈ ತರ ಲೀಡ್ ಆಗೋದೇ ಇಲ್ಲ ಇಲ್ಲಾದ್ರೆ. ಎಸ್, ಕರೆಕ್ಟ್. ಎಸ್.
ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಈಗ ತಾನೇ ಹೇಳಿದ್ವಿ 111 ಕ್ಷೇತ್ರಗಳಲ್ಲಿ. ಇಂದು ಶಿಂದೆ ಶಿವಸೇನೆಗೆ 58, ಅಜಿತ್ ಪವಾರ್ ಅವರ NCP ಮೈತ್ರಿಕೂಟಕ್ಕೂ ಕೂಡ ನಂಬರ್ಸ್ ಜಾಸ್ತಿನೇ ಬಂದಂಗೆ ಕಾಣಿಸ್ತಾ ಇದೆ. ಯಾಕೆಂತಂದರೆ ಕಾಂಗ್ರೆಸ್ ಒಕ್ಕೂಟದಲ್ಲಿ, ಇಂಡಿ ಒಕ್ಕೂಟದಲ್ಲಿ 53ಕ್ಕೆ ಅವರು ಇಳಿದಿದ್ದಾರೆ, ಕುಸಿದಿದ್ದಾರೆ. ಸದ್ಯದ ಮುನ್ನಡೆ ಟ್ರೆಂಡನ್ನು ನಾವು ಹೇಳ್ತಾ ಇರ್ತಕ್ಕಂಥದ್ದು 224ಕ್ಕೆ ಇಲ್ಲೊಂದಿದೆ. ಒಕ್ಕೂಟ ತಲುಪಿದೆ. ಇಂಡಿ ಒಕ್ಕೂಟದಲ್ಲಿ 54ಕ್ಕೆ ಬರ್ತಾರೋ, 70ಕ್ಕೆ ಬರ್ತಾರೋ, 80ಕ್ಕೆ ಬರ್ತಾರೋ, ಫೈನಲಿ ಗೊತ್ತಿಲ್ಲ, ಫಿಗರ್ ಬರ್ರಿ. ಓಕೆ, ಸದ್ಯಕ್ಕಿರುವ ನಂಬರ್ನ 54 ತಗೊಳ್ಳಿ. ಇದರಲ್ಲಿ ಯಾರು ಕುಸ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಕಾಂಗ್ರೆಸ್, ಶರದ್ ಪವಾರ ಅಥವಾ ಉದ್ಧವ್ ಠಾಕ್ರೆನ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ಹೌದು. ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ಪಾರ್ಟಿ ಸಾಲಿಡ್ಲಿ ಕುಸ್ತೋಗಿರ್ಬೋದು ಅಲ್ಲಿಗ. ಓಕೆ, ಅವರು ಐರನ್ ಲೆಗ್ ಥರ ಉಳಿದವ್ರನ್ನ ಎಳ್ಕೊಂಡು ಕೆಳಗೋಗಿರ್ತಾರೆ ಅವರು. ರೈಟ್. ಹಾಗಾಗಿ ಗೆದ್ದಾಗ ಎಲ್ಲರೂ ಹೇಳ್ತಾರೆ ನಾನು ಗೆದ್ದೆ, ನಾನು ಗೆಲ್ಲಿಸ್ಕೊಂಡೆ ಅಂತಾರೆ. ಸೋತಾಗ್ತಾನೆ ಕ್ವಶನ್ ಬರೋದು. ಹಾಗಾಗಿ ಕಾಂಗ್ರೆಸ್ಸಿನ ಅಂದರೆ ಇಂಡಿ ಒಕ್ಕೂಟ ಮಹಾರಾಷ್ಟ್ರದಲ್ಲಿ ಏನಾದರೂ 55ಕ್ಕೆ ಬಂದಿದೆ ಅಥವಾ ಇನ್ನು ಹೆಚ್ಚು ಕಡಿಮೆ ಆಗಿ ಒಂದು 70-80ಕ್ಕೆ ಹೋಗಿ ನಿಲ್ಲತ್ತೆ ಫೈನಲಿ ಅನ್ನೋ ಥರ ಏನಾರು ಆಗ್ಬಿಟ್ರೆ, ಯಾವುದೋ ಒಂದು ಪಾರ್ಟಿ ಲುಕ್ಸ್ ಲೈಕ್ ಬ್ಯಾಡ್ ಪರ್ಫಾರ್ಮೆನ್ಸ್ ಇದ್ದಂಗೆ ಇರುತ್ತಲ್ಲಿ. ಓಕೆ, ಬಟ್ ಶಿವಸೇನೆ ವಿಚಾರಣೆ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಸರ್, ಹಿಂದುತ್ವ ದ್ಯಾಟ್ಸ್ ಎ ಪ್ರಾಬ್ಲಮ್ ಅಲ್ಲಿ. ಓಕೆ, ಅಸೆಂಬ್ಲಿ ಲೆವೆಲ್ನಲ್ಲಿ ನಾನು ಆಗಲೇ ಅರುಣ್ಗೆ ಅದನ್ನು ಹೇಳ್ತಿದ್ದೆ, ಪಾರ್ಲಿಮೆಂಟ್ ಲೆವೆಲ್ನಲ್ಲಿ ನಡೆಯೋವಾಗಿನ ಚುನಾವಣೆಗೂ ಅಸೆಂಬ್ಲಿ ಲೆವೆಲ್ಸಲ್ಲಿ ನಡೆಯೋವಾಗಿನ ಚುನಾವಣೆಗೂ ತುಂಬ ವ್ಯತ್ಯಾಸ ಇರುತ್ತೆ, ಪ್ಯಾಟ್ರನ್ ಚೇಂಜ್ ಇರುತ್ತೆ, ತುಂಬ ವ್ಯತ್ಯಾಸ ಇರುತ್ತೆ ಅಂತ.